ಉಷಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಆರಾಮ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಅಂದರೆ 4-5 ವರ್ಷದ ಈ ಜರ್ನಿಯಲ್ಲಿ ನಿಮ್ಮಂಥ ಸೀನಿಯರ್ ನಟಿಯರನ್ನ ಇಂಟರ್ವ್ಯೂ ಮಾಡೋದು ತುಂಬಾ ಖುಷಿ ಕೊಡುವಂಥ ವಿಚಾರ. ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಬಂದಿದ್ರೆ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಮ್ಯಾಮ್, ನೀವು ಇಂಟ್ರೊಡ್ಯೂಸ್ ಮಾಡಿಕೊಡಿ ಈ ಯಂಗ್ ಟೀಮ್, ದ ಮಾಂಕ್ ದಿ ಯಂಗ್ ನಿಮ್ಮ ಟೀಮ್, ಎಕ್ಸಾಕ್ಟ್ಲಿ ಯಂಗ್ ಟೀಮ್. ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, DOP ಎಲ್ಲರೂ ಯಂಗ್. ನಾನು ಒಬ್ಬಳನ್ನ ಬಿಟ್ಟು, ನಾನು ಒಬ್ಬಳೇ ಬುಡ್ಡಿ. ಅಲ್ಲ, ನೀವು ಹೆಂಗೆ ಆ್ಯಕ್ಚುಲಿ? ನಾನು ಬುಡ್ಡಿ. ಓಕೆ, ಇದು ಸೂರ್ಯ ಡೈರೆಕ್ಟರ್. ಎಸ್. ಆ್ಯಂಡ್ ಬಹಳ ಅವ್ರ ಕಾಸ್ಟ್ಯೂಮ್ ಹೆಂಗೆ ಹಾಕೊಂಡು ನೋಡಿರಲ್ಲ, ಸ್ಮಾರ್ಟ್ ಆ್ಯಂಡ್ ಭಾಳ ಪೆಕ್ಯುಲಿಯರ್ ಆಗಿ ಹಾಕಿರ್ತಾರೆ. ಅವರ ಸಿನಿಮಾನು ಹಾಗೆ ಇದೆ, ಸ್ಮಾರ್ಟ್ ಆಗಿದೆ, ಪೆಕ್ಯುಲಿಯರ್ ಆಗಿದೆ. ಆ್ಯಂಡ್ ನಮ್ಮ ಕಾರ್ತಿಕ್ ಶರ್ಮಾ DOP ಮುದ್ದಾಗಿದ್ದಾರೆ, ಇನ್ನೋನ್ಸೆಟ್ ಆಗಿದ್ದಾರೆ, ಆದರೆ ಕೆಲಸದಲ್ಲಿ ಮಾತ್ರ ಭಾರಿ ಖತರ್ನಾಕ್. ಸೊ ಇಂಟ್ರಡಕ್ಷನ್ ಮುಗಿಯಿತು. ಎಸ್. ನಾನು ಬರೀ ನಟಿ ಉಷಾ ಭಂಡಾರಿ. ಎಸ್. ಡೈರೆಕ್ಟರ್ ಸರ್, ನನಗೆ ಮೊದಲ ಪ್ರಶ್ನೆ, ಜನರಲ್ ಆಗಿ ನಿಮಗೆ ಯಾವ್ದು ಇಂಟರ್ವ್ಯೂ ಸ್ಟಾರ್ಟ್ ಆದರೂ ಇದೇ ಕ್ವಶನ್ ಫಸ್ಟ್ ಬರುತ್ತೆ, ಹೆಂಗೆ ಬಂತು ಈ ಥಾಟ್ ಅಂತ? ಆ್ಯಕ್ಚುಲಿ ನನಗೆ ಸೈನ್ಸ್ ಫಿಕ್ಷನ್ ಜಾನರ್ಸ್ ತುಂಬ ಇಷ್ಟ. ಓಕೆ. ಸೊ ನಾನು ಫ್ಯಾಂಟಸಿ ಜಾಸ್ತಿ ಲೈಕ್ ಮಾಡ್ತೀನಿ. ಸೊ ಹಾಗಾಗಿ ಒನ್ಲೈನರು ಬರಿತಾ ಸೊ ಈ ಥರ ಬರಿತಾ ಹೋದಂಗೆಲ್ಲ ಕ್ಯಾರೆಕ್ಟರ್ಗಳು ಕ್ರಿಯೇಟ್ ಆಗ್ತಾ ಹೋದ್ವು. ಸೊ ಅದಾದಮೇಲೆ ಬಂದಿದ್ದು ಎಲ್ಲ ಈ ಕತೆ. ಯಾವುದಾದ್ರೂ ಇನ್ಸ್ಪಿರೇಷನ್ ಇದೆಯಾ ಈ ಕಥೆಯ ಮೂಲ ಅನ್ನೋದಕ್ಕೆ? ಈ ಕತೆಗೆ ಇನ್ಸ್ಪಿರೇಷನ್ ಇಲ್ಲ. ಹಾಂ. ಬಟ್ ನಾನು ಜೇಮ್ಸ್ ಕ್ಯಾಮ್ರನ್ನು, ಕ್ರಿಸ್ಟೋಫರ್ ನೋಲನ್ ಮೂವೀಸ್ ನೋಡೋದ್ರಿಂದ ಸೊ ನನಗೆ ಆ ಟಚ್ ಇದೆ ಸ್ವಲ್ಪ, ಅವ್ರು ಫಾಲೋಅಪ್ ಮಾಡೋದ್ರಿಂದ. ಸೊ ನಾನು ಅವರಿಗೆ ಸ್ವಲ್ಪ ಟಚ್ ಮಾಡ್ಬೋದು ಆ ಮೂವೀಸ್, ಅವ್ರ ಪ್ಯಾಟರ್ನ ಅಂತ ಟ್ರೈ ಮಾಡಿದ್ದೀನಿ ಇದನ್ನು. ಎಸ್. ಅವ್ರ ವಿಷನ್ಗೆ ನಿಮ್ಮ ವಿಜುವಲ್ಸ್ ತುಂಬಾ ಸಕ್ಕದಾಗಿ ಬಂದಿದೆ ಟ್ರೈಲರಲ್ಲಿ. ಐ ಥಿಂಕ್ ಟ್ರೈಲರ್ ಲಾಂಚ್ ದಿನ ಎಲ್ಲ ಟೀಮ್ ಎಲ್ಲರೂ ನೀವು ಅಲ್ಲಿ ಮುಂದೆ ಇದ್ರಿ, ಮೀಡಿಯಾದವ್ರು ಎಲ್ಲರೂ ಇದ್ದರು. ಅಲ್ಲಿ ತುಂಬ ಜನ ಹೇಳಿದ್ದು ವಿಜುವಲ್ಸ್ ಏನೋ ಹೊಸಬ್ರ ಸಿನಿಮಾ ಅಂತ ಹಿಂಗೆ ಅನ್ಸೋದೇ ಇಲ್ಲ. ಅಂದರೆ ಹೊಸಬ್ರು ಇಷ್ಟು ಖರ್ಚು ಮಾಡ್ತಾರಾ ಅಂತ ಡೌಟ್ ಬರುತ್ತೆ ನಮ್ಗೆ, ಇಷ್ಟೊಂದು ಖರ್ಚು ಮಾಡ್ತಾರೆ ಹೊಸಬ್ರ ಸಿನಿಮಾಗೆ ಅಂತ. ಹೌದು, ಅಂದರೆ ಸರ್ ಖರ್ಚು ಮೇಲೆ ಹೋಗಲ್ಲ ಸರ್, ಅದು ಪಾಯಿಂಟ್ ಏನಂದರೆ ನಮ್ಮ ಜರ್ನಿ ಮೇಲೂ ಡಿಪೆಂಡ್ ಆಗುತ್ತೆ ಅದು. ಎಸ್. ಯೂಶಲಿ ನಮ್ಮಲ್ಲಿ ಹೆಂಗೆ ನಡೆಯುತ್ತೆ, ಸಿನಿಮಾಟೋಗ್ರಫರ್ಸ್ ಅಂದರೆ ನಾವೇನು DOPಸು ಡೈರೆಕ್ಟರ್ಸ್ ಇರ್ತೀವಿ, ಕಮರ್ಷಿಯಲಿ ಒಂದೊಂದಕ್ಕೆ ಮೀಟ್ ಆಗ್ತಾ ಇರ್ತೀವಿ, ಒಂದೊಂದು ಮುಗಿಸ್ತೀವಿ ಅಷ್ಟೇ. ಸೊ ನಂದು ಸೂರ್ಯ ಜರ್ನಿ ಇತ್ತು ನಮಗೆ ಜೊತೆಗೆ. ಸೊ ಈ ಜರ್ನಿ ಇದ್ದಿದ್ದರಿಂದ ಡೇ 1 ನಾವೇನು ಇವರು ಚಿಕ್ಕದಾಗಿ ಒಂದು ಎಡೆ ಮಾಡ್ಕೊಂಡಿದ್ರು, ಸೊ ಅಲ್ಲಿಂದ ಜರ್ನಿ ಮಾಡ್ತಿದ್ವಿ. ಸೊ ಇನ್ ಡೆಪ್ತ್ ನಂಗೆ ಗೊತ್ತಿತ್ತು ಸೂರ್ಯ ಏನು ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಸೊ ಆ ಟರ್ಮ್ಸ್ ಮೇಲೆ ನಾವು ವಿಜುವಲ್ ಕ್ರಿಯೇಟ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನೀವು ಖರ್ಚು ಬಗ್ಗೆ ನೋಡೋಕೆ ಹೋದ್ರೆ ಮಿನಿಮಮ್ ಖರ್ಚು ಎಲ್ಲದಕ್ಕೂ ಆಗೇ ಆಗುತ್ತೆ. ಹೌದು, ಬೇಸಿಕ್ ಸೆಟಪ್ ನಾನು ಒಂದು ಕ್ಯಾಮ್ರಾ ತಂದ್ಬಿಡ್ತೀನಿ, ಲೈಟ್ ತರ್ತೀನಿ ಅಂದರೆ ಸೆಟಪ್ ಆಗೇ ಆಗುತ್ತೆ. ಅದನ್ನ ಬಿಟ್ಟು ಬಿಯಾಂಡ್ ಸ್ಟೋರಿಗೆ ವರ್ಕ್ ಮಾಡುವಂತ ಒಂದು ಪಾಯಿಂಟ್ ಇದೆಯಲ್ಲ, ಇವ್ರ ಟೀಮ್ ಬ್ಯಾಕಪ್ ಚೆನ್ನಾಗಿದೆ. ಸೊ ಇವರೊಂದು 20 ಜನ ಟೀಮ್ ಎನಿ ಟೈಮ್ ಜೊತೆ ಓಡಾಡ್ತಿರ್ತಾರೆ. ಸೊ ಇವ್ರುಗಳೆಲ್ಲ ಏನಂದ್ರೆ ನಮ್ಗೆ ಆರ್ಟ್ ಇಂದ ಹಿಡಿದು ಸೆಟ್ ಇಂದ ಇದು ಸೆಟ್ ಅಲ್ಲಿ ಕಸ ಗುಡ್ಸೋದು, ಆಳು ಮೂಳು ಏನೇನ್ ಚಿಕ್ಕ ಪುಟ್ಟ ದೊಡ್ಡ ಕೆಲಸ ಏನಿರೋದು ಎಲ್ಲ ಇವ್ರುಗಳೇ ಸೇರ್ಕೊಂಡು ಮಾಡೋರು. ಸೊ ನನ್ಗೊಂದು ಆಕ್ಚುಲಿ ಅವರ ಸ್ಟ್ರೆಂತ್ ಕೂಡ, ಹೌದು, ಇಡೀ ಸಿನಿಮಾದ ಸ್ಟ್ರೆಂತ್ ಆ ಇಡೀ ಪ್ರೊಡ್ಯೂಸರ್ಸ್ ಗ್ರೂಪ್ ಅಂಡ್ ಆ ಟೀಮ್. ಆ್ಯಕ್ಚುಲಿ ಪಾಪ ನಮ್ಮ DOP ಅವ್ರು ಕೂಡ ಸೊ ಆರ್ಟ್ ವರ್ಕ್ ಅವರು ಮಾಡಿದ್ದಾರೆ. ಅಂದ್ರೆ ಆ ಸ್ಪಾಟ್ ಅಲ್ಲಿ ಏನಾದ್ರು ಮಿಸ್ ಆಯ್ತು, ಇದು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಏನಾದ್ರು ಪ್ರಾಪರ್ಟೀಸ್ ಬೇಕು ಅಂದಾಗ ಏನೋ ಒಂದು ತಲೆ ಯೂಸ್ ಮಾಡಿ ಅಲ್ಲೇ ಕ್ರಿಯೇಟ್ ಮಾಡ್ಬಿಡೋರು. ಸೊ ಆ ತರ DOP ಕಾರ್ತಿಕ್ ಶರ್ಮಾ ಅವರು. ಅಂದ್ರೆ ಅದು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಹಂಗೆ ವರ್ಕ್ ಆಗುತ್ತೆ ಸರ್. ನಮಗೆ ಎಲ್ಲ ಕೊಟ್ಬಿಟ್ಟಾಗ ಒಂಥರ ವರ್ಕ್ ಮಾಡೇ ಮಾಡ್ತೀವಿ ನಾವು. ಇವಾಗ ನಾನೊಂದು ಸೆಗ್ಮೆಂಟ್ ಇನ್ನೊಂದಷ್ಟು ಸಿನಿಮಾಸ್ ಮಾಡಿದೆ, ಅಲ್ಲಿ ನನ್ ಪರ್ಟಿಕ್ಯುಲರ್ ಆರ್ಟ್ ಡೈರೆಕ್ಟರ್ ಅಂತ ಇರ್ತಾರೆ, ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ನಮ್ಮದೇ ಆದಂಥ ಟೀಮ್ ಅಂತ ಬಂದಿತ್ತು. ನಾವು ಮೋರ್ ದೆನ್ ಸಿನಿಮಾ ಅನ್ನೋದಕ್ಕಿಂತ ನಮ್ಮೆಲ್ಲರಿಗೂ ಒಂದು ಪ್ರೊಫೈಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋ ಒಂದು ಪಾಯಿಂಟಲ್ಲಿ ಮಾಡಿದ್ದು. ಸೊ ಹಾಗಾಗಿ ಡೇ ಬೈ ಡೇ ಸೊ ಏನೇ ಕೇಳಿದ್ರು ಪಾಪ ಅವ್ರಿಲ್ಲ ಅಂತಿದ್ದಿಲ್ಲ, ಹಂಗಂತ ಅವ್ರು ಕೇಳಿದ ವಿಷನ್ ನಾನಿಲ್ಲ ಅಂದ್ಬಿಟ್ರೆ ನನಗೂ ಮರ್ಯಾದೆ ಇರ್ತಿದ್ದಿಲ್ಲ. ಸೊ ಆ ಟಗ್ ಆಫ್ ವಾರ್ ಅಲ್ಲಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದು ಸಿನಿಮಾ. ಸೊ ಏನೇ ಕ್ರೆಡಿಟ್ಸ್ ಬಂದ್ರು ಮೇ ಬಿ ಸಿನಿಮಾಟೋಗ್ರಫರ್ ಆಗಿ ನಾನು, ಡೈರೆಕ್ಟರ್ ಆಗಿ ಇವರು, ನಮ್ಮಿಬ್ಬರು ಕ್ರೆಡಿಟ್ಸ್ ಏನಿದ್ರು, ಬಟ್ ಇದ್ರ ಬಿಹೈಂಡ್ ಇರೋರ್ ಕ್ರೆಡಿಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಅವ್ರಗಳದೇ 50% ಆಫ್ ಭಾಗ ಇದ್ರೆ ಮಿಕ್ಕಿದ 50% ಅಲ್ಲಿ ನಮ್ದು ಮಾಡಿರ್ತೀವಿ, ಆ ಥರ. ಸೊ ನೈಸ್ ಮ್ಯಾಮ್. ಫಸ್ಟ್ ಟೈಮ್ ನಿಮ್ಗೆ ಬಂದು ಕತೆ ಹೇಳಿದಾಗ ನಿಮ್ಮ ಥಾಟ್ ಪ್ರೊಸೆಸ್ ಏನಿತ್ತು ಮ್ಯಾಮ್? ಈ ಥರದ ಕತೆ ಏನು? ಫಸ್ಟ್ ಬಂದು ನಂಗೇನು ಕತೆ ಹೇಳಲಿಲ್ಲ. ನನ್ನ ಇನ್ಸ್ಟಿಟ್ಯೂಟಿಗೆ ಆ್ಯಕ್ಟರ್ಸ್ ಬೇಕು ಅಂತ ಬಂದಿದ್ರು. ಸೊ ಹೀರೋಯಿನ್ಗಳನ್ನೆಲ್ಲ ಹುಡುಕಿ ಇದಕ್ಕೆ ಯಾರು ಆಗ್ಬೋದು ಅಂತ ಸೆಲೆಕ್ಟ್ ಮಾಡಿ ಅಂತೆಲ್ಲ ನಡೀತಾ ಇತ್ತು. ತಕ್ಷಣ ಸೂರ್ಯ ನನ್ನ ಹೀಗೆ ನೋಡ್ತಾ ಇದ್ದವರು, ಮ್ಯಾಮ್ ಒಂದು ಪಾತ್ರ ಇದೆ, ಅದು ನೀವು ಮಾಡ್ಬೋದು ಅಂದ. ನಾನು ಮುಗಿಸ್ಕೊಳ್ಳಿ ನೋಡೋಣ, ಇಲ್ಲ ಅದು ಚೆನ್ನಾಗಿದೆ, ನೀವು ಮಾಡ್ಬೋದು, ಮಾಡ್ತೀರಾ ಅಂತಾಯಿತು. ಏನು ಪಾತ್ರ? ಈ ಸಿನಿಮಾದಲ್ಲಿ ಏನಿಲ್ಲ, ಇದಕ್ಕೆ ಪ್ರೀಕ್ವೆಲ್ ಸೀಕ್ವೆಲ್ ಎಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸೀಕ್ವೆಲಲ್ಲಿ ನನ್ನ ಪಾತ್ರ ಬರುತ್ತೆ. ಸೊ ಪಾತ್ರ ಬರುವಾಗ ಈಗ ನೀವು ಇಷ್ಟೇ ಕಣ್ ತೋರಿಸಿ
ಮೂಗು ತೋರಿಸಿ, ಹಲ್ಲು ತೋರಿಸಿ, ಉಗುರು ತೋರಿಸಿ, ಅಷ್ಟೇ ಮ್ಯಾಮ್ ಸಾಕು ನನಗೆ ಅಂತ ಯೋಚನೆ ಮಾಡಿದೆ. ಅಷ್ಟೇ ತಾನೇ, ಮುಂದೆ ಸಿನಿಮಾ ನಮ್ದು ಬುದ್ಧಿ ಇದೆಯಲ್ಲ ಆಕ್ಟರ್ಸ್, ಮುಂದೆ ಸಿನಿಮಾ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಟಲ್ಲಿ ತಾನೆ ನಾನು ಮಾಡೋದು. ಓಕೆ ಅಂದ್ಬಿಟ್ಟು ಐ ಸೆಡ್ ಎಸ್. ಬಂದ ದಿನ ಎಷ್ಟು ಡೈಲಾಗ್ ಕೊಟ್ಬಿಟ್ರು ಅಣ್ಣ. ನಾನು ಏನಿದು ಸೂರ್ಯ, ಕಣ್ಣು ಮೂಗು ಬಾಯಿ ಎದ್ಕೊಂಡು ಡೈಲಾಗ್ ಬರ್ತಾ ಇದೆ. ಇಲ್ಲ ಮೇಡಮ್ ನೀವು ಬಂದಿದ್ದೀರಾ, ನಿಮ್ಮನ್ನು ಬಳಸ್ಕೋಬೇಕು, ಮಾಡೋಣ ಅಂತ. ಹಾಗಾಗಿ ಆ ಕತೆ ಕೇಳಿದ್ರೆ ವೆರಿ ಒಂಥರ ಪೆಕ್ಯುಲರ್ ಆಗಿದೆ. ಆ್ಯಂಡ್ ಇದು ನಾನು ನಮ್ಮ ಸಿನಿಮಾ ಭಿನ್ನ ಅಂತ ಹೇಳಲ್ಲ, ಇದೊಂದು ಸ್ವಲ್ಪ ವಿಚಿತ್ರ ಸಿನಿಮಾ. ಅದು ಎಲ್ಲ ಜಾನರ್ಗಳು ಒಟ್ಟಿಗೆ ಸೇರಿ ಕೊನೆಗೆ ಅದು ಯಾವುದೋ ಒಂದು ಪಾಯಿಂಟಿಗೆ ಹೋಗಿ ನಿಂತು ಬಿಡುತ್ತೆ ಅದು ಸಿನಿಮಾ. ಹಾಗಾಗಿ ನನಗೆ ಭಾರಿ ಭಯ ಇತ್ತು. ಪಾತ್ರಗಳೆಲ್ಲ ಆಲ್ರೆಡಿ ನನ್ನ ಹತ್ರ ಬಂದಾಗ ಆಲ್ಮೋಸ್ಟ್ ಸಿನಿಮಾಗಳಾಗಿತ್ತಲ್ಲ, ಒಂದು 40% ಅಷ್ಟು ಆಗಿತ್ತು. ಸಿನಿಮಾಗಳ ಪ್ಲ್ಯಾನಿಂಗ್ ಎಲ್ಲ ನಡೆದಿತ್ತು ಇವ್ರದ್ದು. ನಂದು ಶೂಟಿಂಗ್ ಶುರುವಾದಾಗ ನಾನು ಹೇಳ್ತೀನಿ, ಅಷ್ಟೊಂದು ಕೆಲಸ ಮುಗಿಸ್ಕೊಂಡೆಲ್ಲ ಬಂದಿದ್ರು, ಒಂದು 40% ಮುಗಿಸಿದ್ರು. ಸೊ ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಪಾತ್ರ ಭಯಾನಕವಾಗಿತ್ತು, ಭೀಭತ್ಸವಾಗಿತ್ತು, ನಾನು ಮಾಡಬೇಕಾಯ್ತು. ಹಾಗಾಗಿ ಐ ಸೆಡ್ ಎಸ್. ಸರ್, ಅಂದರೆ ಮ್ಯಾಮ್ ಹೇಳಿದರು ಇದೊಂದು ಭಿನ್ನ ಸಿನಿಮಾ ಅಲ್ಲ, ವಿಚಿತ್ರ ಸಿನಿಮಾ ಅಂತ. ಯಾವ ಜನರಿಗೆ ಸೇರಿಸ್ತೀರಾ ಈ ಸಿನಿಮಾನ ನಿಮ್ಮ ಪ್ರಕಾರ? ಸೈಫೈ ಆಡಿಸಿ ಆ ಜನರಿಗೆ ಸೇರಿ. ಸೈಫೈ ಆಡಿಸಿ ಎಸ್, ಅದನ್ನ ಹೇಳ್ತೀರಾ ಅಂದರೆ ಯಾವ ಥರ ಇರುತ್ತೆ ಅಂತ? ಒಂಥರ ಟೈಮ್ ಟ್ರಾವೆಲ್ ಇರುತ್ತೆ, ಅಡ್ವೆಂಚರ್ಸ್, ಸೊ ಆ ಥರ ಇರುತ್ತೆ. ಸೊ ಒಂದು ಸ್ಮಾಲ್ ಲವ್ ಸ್ಟೋರಿನೂ ಕೂಡ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಮೇಜರಾಗಿ ಬಂದುಬಿಟ್ಟು ಟೈಮ್ ಟ್ರಾವೆಲರ್ ಬಗ್ಗೆನೂ ಇದೆ. ಸೊ ಹಾಗಾಗಿ ಸೈಫೈ ಆಡಿಸಿ ಅಂತ ಹೇಳ್ತೀನಿ. ಸರ್, ಐ ಥಿಂಕ್ ಜನರಲಾಗಿ ಒಂದು ಸಿನಿಮಾ ಅಂದ ತಕ್ಷಣವೇ ಒಂದು ಸಿಟಿಲೋ ಹಳ್ಳಿಲೋ ಒಂದು ಊರಲ್ಲಿ ಅಥವಾ ಒಂದು ಮರುಭೂಮಿಲಿ ನಡೆಯುತ್ತೆ. ಇಲ್ಲಿ ಅದು ಯಾವುದೂ ಕಾಣ್ತಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಕಾಣ್ತಿದೆ. ಆಕಾಶ ಇದೆ. ಅದೇ ಸರ್, ಅದೇ ನಾವು ಮೊನ್ನೆ ಇದರಲ್ಲೂ ಅದೇ ಹೇಳಿದೆ ಟ್ರೈಲರ್ ಲಾಂಚಲ್ಲಿ. ಅಂದರೆ ನಾವು ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸೊ ವೆರಸ್ ನಮ್ಮ ಹತ್ರ ಇದ್ದಿದ್ದು ಬಡ್ಜೆಟ್ ಇಷ್ಟು. ಸೊ ನಮಗೆ ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಗಿರೋದು ತುಂಬ ಹ್ಯೂಜಾಗಿ ಮಾಡಬೇಕಾಗಿತ್ತು. ಸೊ ನೀವು ವೆರಿ ಹ್ಯೂಮನ್ ಕೈಂಡನ್ನು ತೊಗೊಂಡ್ರೆ, ನಾವು ತುಂಬ ಹಿಂದಕ್ಕೆ ಹೋದರೆ ನಮ್ಮ ಹತ್ರ ಫಾರೆಸ್ಟ್ ಅನ್ನೋದು ಬಿಟ್ಟು ಬೇರೆ ಏನಿದ್ದಿಲ್ಲ. ಹೌದು. ಸೊ ಫಾರೆಸ್ಟ್ ವಾಸ್ ಮೈನ್ ರೀಸನ್ ಟು ಕನೆಕ್ಟ್ ಟು ಆಡಿಯನ್ಸ್. ನನಗೆ ನೀವು ಫಾರೆಸ್ಟಲ್ಲಿ ಏನೇನೇ ತೋರಿಸಿದ್ರು ಕನೆಕ್ಟ್ ಆಗಿ ಹೋಗ್ತೀವಿ ನಾವು ಈಸಿಲಿ ಆಡಿಯನ್ಸ್ಗೆ. ಹೌದಪ್ಪ, ನಾನು 1980s ಇದ್ದೀನಿ, ಇಲ್ಲ ಬಿಫೋರ್ ಕ್ರೈಸ್ಟ್ ಇದ್ದೀನಿ ಅಂತ ನಾನು ತೋರಿಸ್ಕೊಂಡ್ರು ಫಾರೆಸ್ಟ್ನ ತೋರಿಸಿದ್ರೆ ಆಡಿಯನ್ಸ್ ಕನೆಕ್ಟ್ ಆಗಿ ಹೋಗ್ತಾರೆ. ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಫಾರೆಸ್ಟ್ ಒಂದೇ. ಸೊ ನಾವು ಆ ಪರ್ಟಿಕ್ಯುಲರ್ ಫಾರೆಸ್ಟ್ಗಳನ್ನ ನಾವು ಲೊಕೇಶನ್ ರೆಕ್ಕಿ ಅಂತ ಏನು ಕರಿತೀವಿ, ನಾವು ಸ್ಕೌಟಿಂಗ್ ಮಾಡ್ತೀವಿ ಲೊಕೇಶನ್ಸ್. ಮೇ ಬಿ ಅದಕ್ಕೆ ಅಂತಾನೆ ನಾವು ಒಂದು ತಿಂಗಳಂಗಟ್ಲೆ ಕಳೆದ್ಬಿಟ್ಟಿದ್ದೀವಿ. ಅಂದ್ರೆ ಸುಮ್ಮನೆ ಕಾರ್ ಹಾಕೋಣೋದು ಸುತ್ತೋದು, ಕಾರ್ ಹಾಕೋಣೋದು ಸುತ್ತೋದು, ಲೊಕೇಶನ್ ಸಿಕ್ಕಿರಲಿಲ್ಲ. ಒಂದೇ ನೋಡ್ತಾರ ಬೇಡ ನಮಗೆ ಅಂದ್ರೆ ಎಲ್ಲ ನಾವು ಹೋಗೋಣ ಹೊರಗಡೆ, ಅಲ್ಲಿ ಎಲ್ಲಿ ನಮ್ಗೆ ಶೂಟ್ ಮಾಡಕ್ ಆಗಲ್ಲ ಅಲ್ಲೆಲ್ಲ ನಾವು ಇಳಿದು ಶೂಟ್ ಮಾಡಿದೀವಿ. ಸೊ ಹಾಗಾಗಿ ಮಾಡಿ ಇದು ವರ್ಕೌಟ್ ಆಗಿರೋದು. ಲೊಕೇಶನ್ಸು, ನಿಮಗೆ ವಿಜುವಲ್ಸು ಅವೆಲ್ಲ ಏನು ಬರುತ್ತೆ ಆ ಪಾರ್ಟ್ಸ್ ಎಲ್ಲ ಹಿಂಗೆ ವರ್ಕೌಟ್ ಮಾಡಿರೋದು ನಾವು. ಸೊ ಏನೋ ನಾವು ನ್ಯೂ ಕೊಡಲೇಬೇಕು. ಆ್ಯಂಡ್ ಇವ್ರಿಗೊಂದು ಹೊಸ ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿತ್ತು. ಆ್ಯಂಡ್ ನಾನು ಆ ಪ್ರಪಂಚನ ಸಿಟಿಲಿ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಹೌದು. ಎಲ್ಲೋ ಒಂದ್ ಕಡೆ ತಿರುಗಿಸಿದೆ ಅಂದ್ರೆ ಇನ್ನೊಂದು ಬಿಲ್ಡಿಂಗ್ ಕಾಣಿಸುತ್ತೆ, ತಿರ್ಗಾ ಅದಕ್ಕೆ CG ಮಾಡಿಸ್ಬೇಕಾಗತ್ತೆ, ತಿರ್ಗಾ ದುಡ್ಡು ಹೋಗುತ್ತೆ. ಸೊ ವೈಸಾ ವರ್ಸಾ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ಅದು ದುಡ್ಡು ಖರ್ಚಿಗೆ ಬರುತ್ತೆ ತಿರ್ಗಾ. ಸೊ ನಮಗೆ ಖರ್ಚು ಕಮ್ಮಿಲಿ ನಾನು ಅದನ್ನ ತೆಗಿಬೇಕಾಗಿರೋಂಥ ಟೈಮಲ್ಲಿ ಈ ಥರ ಲೊಕೇಶನ್ಸ್ನ ಹುಡ್ಕೊಂಡು ಪ್ಲಾನ್ ಮಾಡಿದ್ವಿ. ಎಲ್ಲೆಲ್ಲಿ ಸರ್ ನೀವು ಲೊಕೇಶನ್ ಹುಡುಕಿದ್ದಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಈ ಥರದ ಲೊಕೇಶನ್ ಎಲ್ಲಿದೆ ಅಂತ ನಮಗೂ ಡೌಟ್ ಇದೆ. ಆ್ಯಕ್ಚುಲಿ ಗುಹಾಂತರ ಅಂತ ಬಂದಾಗ ನಾವು ಫಸ್ಟು ಸೆಟ್ ಹಾಕ್ಬೇಕಂತ ಇತ್ತು. ಬಟ್ ಸೆಟ್ ಪ್ಲಾನಿಂಗ್ ನಮ್ಮ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ ಆಗ. ಸೊ ಅವಾಗ ಒಂದಿಷ್ಟು ಪ್ಲೇಸಸ್ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಾದಮೇಲೆ ಒಬ್ಬರು ನಮ್ಮ ಪ್ರೊಡ್ಯೂಸರ್ ಲಾಲ್ಚಂದ್ ಅವ್ರು ಅಂತಿದ್ದಾರೆ, ಸರ್ ಈ ಥರ ಗುಹಾಂತರ ಅಂತ ಇದೆ, ಅಲ್ಲಿ ಹೋಗೋಣ. ಗುಹಾಂತರನ ಏನೋ ಒಂಥರ ಸಿಮೆಂಟ್ ಮೆತ್ತಿರ್ತಾರೆ ಆ ಥರ ಏನೋ ಇರುತ್ತೆ, ಏನೋ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಬಟ್ ನೋಡಿದಾಗ ವಾವ್ ಅನ್ಸ್ಬಿಡ್ತು. ಓ ಮೈ ಗಾಡ್, ಇಷ್ಟೊಂದು ಬ್ಲಾಗ್ಸ್ಗಳಿದೆ, ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಸೂಪರ್ ಆಗಿದೆ ಅಂತ. ನ್ಯಾಚುರಲ್, ಅಷ್ಟೊಂದು ನ್ಯಾಚುರಲ್ ಆಗಿದೆ. ಸೊ ಹಾಗಾಗಿ ಇದೊಂದು ಪ್ಲೇಸ್ ಹುಡುಕಿದ್ವಿ. ಅದಾದ ನಂತರ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಹೆಬ್ರಿಯಲ್ಲಿ. ಫಾರೆಸ್ಟ್ ಸುಮಾರು ನಮ್ಮ ಕಾರ್ತಿಕ್ ಅವ್ರು ಹೇಳ್ದಂಗೆ ತುಂಬ ಪ್ಲೇಸಸ್ಗಳು ಹುಡುಕಿದ್ವಿ. ಬಟ್ ನಮಗೆ ಬೇಕಿರೋ ಥರ ಟ್ರೀಸ್ಗಳು, ಲಾಂಗ್ ಟ್ರೀಸ್ಗಳು ಇಷ್ಟು ಹ್ಯೂಜ್ ಆಗಿರಬೇಕು. ಸೊ ಆ ಥರ ಸಿಕ್ಕಿರಲಿಲ್ಲ. ಹೆಬ್ರಿಯಲ್ಲಿ ಹೋದಾಗ ನಮಗೆ ಅಲ್ಲಿ ಸಿಕ್ತು. ಸೀತಾ ನದಿ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅದು. ಆ್ಯಕ್ಚುಲಿ ನಾವು ಹೋಗಿದ್ದ ಸೀಸನು ಮೇ ಬಿ ಹಂಗೆ ಕೋಆಪರೇಟ್ ಮಾಡ್ತು ಅನ್ಸುತ್ತೆ. ಅದೆಲ್ಲ ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಆಗಿತ್ತು ಜಾಗಗಳು. ಅಂದರೆ ಯೂಶಲಿ ನಾವು ಸಿನಿಮಾದವ್ರು ಯಾವುದನ್ನು ಬಿಡಲ್ಲ, ಎಲ್ಲೆಲ್ಲಿ ಮೂಲೆ ಸಿಕ್ಕುತ್ತೆ ಎಲ್ಲದನ್ನು ಹೋಗಿ ಹುಡುಕಿ ಮಾಡಿಬಿಟ್ಟಿರ್ತೀವಿ. ಬಟ್ ನಾವುಗಳು ಹುಡುಕಿದಾಗ ಏನಾಗಿತ್ತು, ನಾವು ಸಿನಿಮಾ ರೀತಿಲಿ ಹುಡುಕಿದ್ದಿಲ್ಲ. ಸೊ ನಾವು ಯಾರನ್ನೇ ಅಪ್ರೋಚ್ ಮಾಡಿದ್ರು, ಏನೇ ಮಾಡಿದ್ರು ಇಂಥ ಜಾಗ ಬೇಕು, ಅವ್ರು ಹಿಂಗೆ ಹೋಗು ಅಂದರೆ ನಾವು ಹಿಂಗೆ ಹೋಗಿ ಹುಡುಕಿದ್ದೆ ಜಾಸ್ತಿ ಇದೆ. ಹಾಗಾಗಿ ಈ ಜಾಗಗಳೆಲ್ಲ ಎಕ್ಸ್ಪ್ಲೋರ್ ಜಾಸ್ತಿ ಆಯಿತು ನಮಗೆ. ಎಸ್ ಮ್ಯಾಮ್, ಇಷ್ಟು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ಸಿನಿಮಾ ಎವಲ್ಯೂಷನ್ ಆಗ್ತಿದೆ, ಪ್ಲಸ್ ಆಡಿಯನ್ಸ್ ಕೂಡ ಎವಲ್ಯೂಷನ್ ಆಗ್ತಾನೆ ಇದ್ದಾರೆ.
ಅವ್ರ ಜಡ್ಜ್ಮೆಂಟ್ನ ಯಾವತ್ತೂ ನಾವು ಯಾವ ಥರದ ಸಿನಿಮಾನ ಇಷ್ಟಪಡ್ತಾರೆ, ಈ ಸಿನಿಮಾನೇ ಹಿಟ್ ಆಗುತ್ತೆ ಅನ್ನೋದನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಪ್ರತಿ ಸಲನೂ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ಡೆಫಿನೆಟ್ಲಿ ಕೈ ಹಿಡಿದಿದ್ದಾರೆ. ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆಡಿಯನ್ ಆಗಿ ನೋಡಬೇಕಾದ್ರೆ ಯಾವೆಲ್ಲ ಎಲಿಮೆಂಟ್ಸ್ಗಳು ಜನರಿಗೆ ಇಷ್ಟ ಆಗುತ್ತೆ ಅಂತೀರಾ ನಿಮ್ಮ ಪ್ರಕಾರ? ಒಂದು ಅದರ ವಸ್ತು, ಯಾರು ಮುಟ್ಟದೇ ಇರುವಂಥದ್ದು, ಬೇರೆ ಥರದ ಟೈಮ್ ಟ್ರಾವೆಲಿಂಗ್. ಅದು ಟೈಮ್ ಟ್ರಾವೆಲ್ ಮಾಡಿದ್ದಾರೆ, ಒಂದೆರಡು ಸಿನಿಮಾಗಳು ಬಂದಿವೆ. ಹೌದು. ಆದರೆ ಇದು ಥರ ವಿಚಿತ್ರವಾದ ಟೈಮ್ ಟ್ರಾವೆಲ್. ಆ್ಯಂಡ್ ಗ್ಯಾಲಕ್ಸಿಯಿಂದ ಗ್ಯಾಲಕ್ಸಿಗೆ ಬಂದುಬಿಡ್ತಾರೆ ಅನ್ನೋ ರೀತಿಲೂ ಇದೆ. ಎಲ್ಲ ಹೊಸ ಹುಡುಗರು, ತುಂಬ ಆ್ಯಕ್ಟ್ರು ನಿಮ್ಗೆ ಕಾಣಲ್ಲ, ಅವರ ಹೊಸತನ ಇಷ್ಟ ಆಗ್ಬೋದು. ಓಕೆ, ಕೆಲಸ ತುಂಬ ರಾ ಸಿನಿಮಾಗಳು ಇಷ್ಟ ಆಗುತ್ತೆ ಜನಕ್ಕೆ. ಹೌದು. ಆ ಥರದ ಒಂದು ಅಪ್ರೋಚ್ ಇದೆ ಇಲ್ಲಿ. ಎಲ್ಲ ಹೊಸಬರು, ಎಲ್ಲರೂ ಆವಾಗ ಏನೇನೋ ಅಲ್ಲಿ ಅದಕ್ಕೋಸ್ಕರನೇ ಕಲಿತು ಮಾಡಿರೋಂಥ ಹುಡುಗರು. ಆ್ಯಂಡ್ ನಮ್ಮ ಸೂರ್ಯ ಹೇಗೆ ಬಹಳ ಪೆಕ್ಯುಲರಾಗಿ ಕಾಸ್ಟ್ಯೂಮ್ ಹಾಕ್ತಾರೋ, ಪ್ರತಿಯೊಂದು ಪಾತ್ರ ನಾನೇ ಮಾಡ್ತಿದ್ದೀನೇನೋ ಅನ್ನೋ ಹಾಗೆ ಅವ್ರನ್ನ ಹಿಡಿದು ಆ ಕಾಸ್ಟ್ಯೂಮ್ಗಳನ್ನ ಹಾಕ್ಸಿದ್ದಾರೆ. ಕಾಸ್ಟ್ಯೂಮ್ಸ್ ಕೂಡ ಬಹಳ ವಿಚಿತ್ರವಾಗಿದೆ. ಒಂದು ಒಳ್ಳೆ ಸುಂದರವಾದ ಲವ್ ಸ್ಟೋರಿ ಇದೆ. ಅಯ್ಯೋ ಅನ್ನುವಂಥ ಒಂದು ನೋವು ನಿಮ್ಮನ್ನು ಕಾಡುತ್ತೆ. ಅದರ ಜೊತೆಯಲ್ಲಿ ನಂದೊಂಚೂರು ಪೋರ್ಷನ್ಸ್ ಬರುತ್ತೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಒಂದು ಸಿನಿಮಾನ ನೀನು ಈ ಸಿನಿಮಾ ಹೀಗೆಪ್ಪ, ಇದು ಕಮರ್ಷಿಯಲ್, ಇದು ಬಹಳ ಫ್ಯಾಮಿಲಿ ಸೆಂಟಿಮೆಂಟ್, ಇದು ಏನು ಹೇಳಿದ ಒಂದು ಸೈಫೈ ಅನ್ನೋಕ್ಕಿಂತ ಹೆಚ್ಚಾಗಿ ಇದೊಂಥರ ಪಕ್ಕ ಪಾಯಸ. ಹೇಗೆ ಬೇಳೆ ಅದು ಪ್ರೋಟೀನ್ ಬೇಕು ನಿಮಗೆ. ಆ್ಯಂಡ್ ಅದಕ್ಕೆ ನಾವು ಏನು ಬೇಕು ಸಾಗು ಆ ಥರದ್ದೇನು ಹಾಕ್ತೀವಿ, ಕಾಯಿ ಹಾಲು ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಪರಿಮಳಕ್ಕೆ ಇದು ಹಾಕ್ತೀವಿ. ಎಲ್ಲವೂ ಹಾಕಿದಾಗ ಕೊನೆಗೆ ಇದು ಯಾವುದರಿಂದ ಇದು ಆಗಿದೆ ಗೊತ್ತಲ್ಲ, ಅದು ಪಾಯಸ. ಓಕೆ, ಹೌದು, ಪಾಯಸ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಬೇಳೆನೇ ಹಾಕಿದ್ದೀನಿ, ಅದಕ್ಕೆ ನಾನು ಸಬ್ಬಕ್ಕಿ ಹಾಕಿದ್ದೀನಿ, ಅದಕ್ಕೆ ನಾನು ತೆಂಗಿನಕಾಯಿ ಹಾಕಿದ್ದೀನಿ ಅಲ್ಲ. ಎಲ್ಲ ಸೇರಿಸಿ ಕೊನೆಗೆ ಪಾಯಸ ಎಷ್ಟು ರುಚಿಯಾಗಿ ಡೈರೆಕ್ಟರ್ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಕ್ಯಾಮ್ರಾಮನ್ ಅದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅದಷ್ಟೇ ನಿಮಗೆ ಕಾಣುತ್ತೆ. ಹೌದು, ನಾವೆಲ್ಲ ಅಂತಲೇ ಹೇಳ್ಬೋದು. ಎಸ್ ಸರ್, ಅದರ ಸಿನಿಮಾದಲ್ಲಿ ಐ ಥಿಂಕ್ ಟ್ರೇಲರಲ್ಲಿ ನೋಡಿದ ಹಾಗೆ ಒಂದು 3 ಟೈಮ್ ಲೈನ್ಗಳನ್ನ ತೋರಿಸಿದ್ರ. ಅಂದರೆ ಒಂದು 1969 ಅನ್ನೋದು ಮೆನ್ಷನ್ ಆಗುತ್ತೆ, 2069, 1869 ಸಮಥಿಂಗ್, 1969 ಎಲ್ಲ ಬರುತ್ತೆ. ಹಾಂ, ಆ 3 ಟೈಮ್ ಲೈನ್ಸ್ ಇದೆ. ಅಂದರೆ ಎವ್ರಿ 100 ಇಯರ್ಸ್ಗೆ 19 ಆ ಥರ ಏನಾದರೂ ಚೇಂಜಸ್ ಇರುತ್ತಾ ಅಂತ? ಅಂದರೆ ಚೇಂಜಸ್ ಅನ್ನೋದಕ್ಕಿಂತ ರಾಲ್ಡಾ ದೇಶನ್ ಚಕೋರ ಅನ್ನೋ ಸೂಪರ್ ಹೀರೋ ಫ್ಯೂಚರಿಂದ ಪಾಸ್ಟಿಗೆ ಬರ್ತಾರೆ. ಸೊ ಮೀನ್ಸ್ ಟೈಮ್ ಕ್ಯಾಪ್ಸುಲ್ಗಳನ್ನ ಹುಡ್ಕೋದಕ್ಕೆ ಅದೊಂದು ವಿಚಾರವಾಗಿ. ಮತ್ತು ಕಿಂಡ್ರಿ ಅಂತ ಕ್ಯಾರೆಕ್ಟ್ರು ಉಷಾ ಭಂಡಾರಿ ಮ್ಯಾಮ್ ಮಾಡಿದಾರಲ್ವ, ಸೊ ಅವ್ರದ್ದು ನೆಗೆಟಿವ್ ರೋಲು, ಪಾಸಿಟಿವ್ ಬಂದುಬಿಟ್ಟು ರಾಲ್ಡಾ ದೇಶನ್ ಚಕೋರ. ಮೀನ್ಸ್ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತಲ್ಲ, ಸೊ ಆ ಥರ. ಸೊ ಭೂಮಿನ ಕಾಪಾಡೋದಕ್ಕೆ ರಾಲ್ಡಾ ದೇಶನ್ ಚಕೋರ ಫ್ಯೂಚರಿಂದ ಪಾಸ್ಟಿಗೆ ಬರೋದು 1869. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ. ಮತ್ತು ನೀವು 3 ಥರ ಇದೆ ಅಂತ ಕೇಳಿದ್ರಲ್ವ, ಸೊ ಆ ಥರ ಫ್ಯೂಚರಿಂದ ಟೈಮ್ ಟ್ರಾವೆಲ್ ಬರ್ತಾರೆ. ಮತ್ತು ಇದರಲ್ಲಿ ಅದು ಏನು ಸಮುದ್ರ ಬರುತ್ತೆ, ಫಾರೆಸ್ಟ್ ಬರುತ್ತೆ, ನಂತರ ಗುಹೆನೂ ಬರುತ್ತೆ. ಸೊ ಈ ಥರ ಎಲಿಮೆಂಟ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ. 4th ಡೈಮೆನ್ಷನ್ ಏನಾದರೂ ಆ ಥರದ್ದು ಏನಾದರೂ ಇದೆಯಾ? 4th ಡೈಮೆನ್ಷನ್ ಅಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಿ ನನಗೆ ಗೊತ್ತಾಗಿದೆ. ಅಂದರೆ ಈಗ ನೀವು ಹೇಳಿದಾಗೆ ಈಗ ಇಂಟರ್ಸ್ಟೆಲ್ಲರ್, ಟೆನೆಂಟ್, ಸೊ ನಾನ್ ಲೀನಿಯರ್ ಸ್ಟೋರಿ ಆಗಿರೋದ್ರಿಂದ ನೀವು ಸ್ಕ್ರೀನ್ ಪ್ಲೇಲಿ ನೋಡ್ಬೋದು ನೀವು. ಅದೇ ನಿಮಗೆ ಈ ಇಂಟರ್ಸ್ಟೆಲ್ಲರ್, ಟೆನೆಂಟ್ ಎಲ್ಲ ಎಕ್ಸಾಕ್ಟ್ ಫಿಸಿಕ್ಸ್ ಇದೆ. ಅದು ಅಂದರೆ ಪ್ಯೂರ್ ಫಿಸಿಕ್ಸ್ ಇದೆ. ಅಂಡ್ ವಿ ಆರ್ ನಾಟ್ ಪ್ಯೂರ್ ಫಿಸಿಕ್ಸ್, ವಿ ಆರ್ ಔಟ್ ಅಂಡ್ ಔಟ್ ಸಿನಿಮಾ. ಅಂದ್ರೆ ಎಲ್ಲೂ ನಿಮಗೆ ನಾವು ಫಿಸಿಕ್ಸ್ ನ ಹೇಳೋದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ನೋಡಪ್ಪ ಹಿಂಗೆ ನಡೆಯುತ್ತೆ ಸೈನ್ಸ್ ಟರ್ಮ್ಸ್, ಟೈಮ್ ಅನ್ನೋದು ಹೀಗೆ ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳಲ್ಲ ಎಲ್ಲೂ. ಬಟ್ ಔಟ್ ಅಂಡ್ ಔಟ್ ಟರ್ಮ್ಸ್ ಇವ್ರು ಹೆಂಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಅಲ್ಲಿ ನಾನು ಏನ್ ಬೇಕಿದ್ರು ಕ್ರಿಯೇಟ್ ಮಾಡ್ಬೋದು. ಇಟ್ ಇಸ್ ಲಿಮಿಟ್ಲೆಸ್. ಸೊ ಹಿ ಹ್ಯಾಸ್ ಟ್ರೈಡ್ ಹಿಸ್ ಲಿಬರ್ಟಿ ಅಷ್ಟೇ. ಇಲ್ಲೆಲ್ಲೂ ನಾನು ಎಕ್ಸಾಕ್ಟ್ ಆಗಿ ನಾನು ಇದನ್ನ ಯಾರನ್ನ ನಾಳೆ ದಿನ ಬಂದೆ ಲಾಜಿಕ್ ಇಲ್ದಿರ ಮಾಡಿದೀನಿ ಅಂದ್ರೆ ಆಬ್ವಿಯಸ್ಲಿ ಲಾಜಿಕ್ ಇಲ್ದಿರನೇ ಮಾಡಿರ್ತೀವಿ ನಾವು. ಸಿನಿಮಾಗೆ ನೀವು ಲಾಜಿಕ್ ಕೇಳಿದ್ರೆ ನಾವು ಸಿನಿಮಾ ಮಾಡೋದಕ್ಕಾಗಲ್ಲ. ಸೊ ಆ ಪರ್ಟಿಕ್ಯುಲರ್ ಟರ್ಮ್ಸ್ ಅಲ್ಲೇ ನಾವು ಮಾಡಿರೋದು. ಅಂಡ್ ಲಾಜಿಕಲ್ ಸಿನಿಮಾ ಮಾಡ್ಬೇಕಂದ್ರೆ ಈ ಟೆನೆಂಟ್, ಕ್ರಿಸ್ಟೋಫರ್ ನೋಲಾನ್, ಏನೇನು ಓಪನ್ಹೈಮರ್ ಇವೆಲ್ಲ ಬಂತು, ಇವೆಲ್ಲ ಪ್ಯೂರ್ ಲಾಜಿಕ್ ಸಿನಿಮಾಸ್, ನಿಮಗೆ ಪ್ಯೂರ್ ಫಿಸಿಕ್ಸ್ ಇಂದ ನಡೆದಿರುವಂತ ಸಿನಿಮಾಗಳು. ಸೊ ನಾವು ಎಲ್ಲ ಸಿನಿಮಾನು ಪ್ಯೂರ್ ಫಿಸಿಕ್ಸ್ ಅಲ್ಲಿ ಮಾಡಕ್ ಹೋದ್ರೆ ನಾವು ಸೈನ್ಸ್ ಎಲಾಬ್ರೇಷನ್ ಮಾಡ್ದಂಗೆ ಆಗೋಗುತ್ತೆ. ಅಂಡ್ ಸಮ್ವೇರ್ ನಮ್ಮ ಆಡಿಯನ್ಸ್ 10th ಅಲ್ಲೇ ಕಲಿಯಲ್ಲ ಅವರು. ನೀವು PUC ಡಿಗ್ರಿ ಆದ್ಮೇಲೆ ನಾನು ನಿಮ್ಗೆ ಸೈನ್ಸ್ ಹೇಳ್ಕೊಡ್ತೀನಿ. ಆಕ್ಚುಲಿ ಇರಬೇಕು ಫಿಸಿಕ್ಸ್, ಬಟ್ ಅದು ರಿಯಾಲಿಟಿ ಇನ್ನೂ ಕಂಡಿಡಿದಿಲ್ಲಲ್ಲ. ಹೌದೌದು, ಸೊ ಅದು ಫಿಕ್ಷನಲ್. ಹೌದೌದು, ಖಂಡಿತ. ಸೊ ಹಾಗಾಗಿ ಫಿಕ್ಷನಲ್ ಬರುತ್ತೆ ಇದರಲ್ಲಿ. ಎಸ್ ಸರ್, ಅವ್ರು ಹೇಳಿದ್ರು 1869 ಅಂದರೆ ಕುದುರೆಗಳು ಬರುತ್ತೆ, ಒಂದು ವಾರ್ ಸೀಕ್ವೆನ್ಸ್ ಥರ ಏನೋ ಇರುತ್ತೆ.
2069 ಅಂತ ಬರುತ್ತೆ, ಮತ್ತು ಫ್ಯೂಚರಿಂದ ಯಾರೋ ಒಬ್ಬರು ಪಾಸ್ಟಿಗೆ ಬಂದಿರ್ತಾರೆ. ಈ ಎಲ್ಲವನ್ನ ಅಂದರೆ ಒಂದು ಫ್ರೇಮ್ ಮಾಡೋದಿದೆ ಅಲ್ವಾ. ಅಂದರೆ ಎಕ್ಸಾಕ್ಟ್ಲಿ ನೀವು ಹೇಳಿದ್ರಿ, ಒಂದು ಪಾಸ್ಟಲ್ಲಿ ತೋರಿಸ್ಬೇಕಾದ್ರೆ ಒಂದು ಕಾರ್ಡ್ ತೋರಿಸ್ಬೋದು, ಅದು ಮೊದಲಿಂದನೇ ಇರೋದು. ಪ್ರೆಸೆಂಟ್ 2069ನ ಇನ್ನು ಸ್ವಲ್ಪ ಎಕ್ಸ್ಟೆಂಡೆಡ್ ವರ್ಷನ್ ಥರ ತೋರಿಸ್ಬೋದು. ಫ್ಯೂಚರ್ನ ಹೆಂಗೆ ತೊಗೊಂಡ್ರಿ, ಅದ್ರದ್ದು ವರ್ಕ್ ಎಲ್ಲ ಹೇಗಿತ್ತು? ಅದೇ ಫ್ಯೂಚರ್ ಪೋರ್ಷನ್ಸ್ ಎಲ್ಲ ಇವರು ಮೋಸ್ಟ್ CG ವರ್ಕ್ಸ್ ಇಂದ ಎನ್ಹಾನ್ಸ್ ಮಾಡ್ಕೊಂಡಿದ್ದೀವಿ ನಾವು. ಸಿನ್ಸ್ ನಾವು ಅದನ್ನು ತೋರ್ಸೋದಕ್ಕೆ ಆಗಲ್ಲ ಇವಾಗ ಅನ್ನೋದ್ರಿಂದ ಇವರು ನಮಗೆ ಪ್ರೆಸೆಂಟ್ ಟರ್ಮ್ಸ್ ಇಲ್ಲ ಇದರಲ್ಲಿ, ಪ್ರೆಸೆಂಟ್ ಟರ್ಮ್ಸ್ ಇಲ್ಲ, ನೈದರ್ ಫ್ಯೂಚರ್ ನಾರ್ ಪಾಸ್ಟ್ ಅಲ್ಲಿ ಇದೀವಿ ನಾವು. ಸೊ ಪಾಸ್ಟ್ ನ ನಾವೇನಿದೆ ಹಿಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಈ ಫಾರೆಸ್ಟ್ಗಳನ್ನ ಸೆಟ್ಗಳನ್ನ ಸಣ್ಣ ಪುಟ್ಟ ಸೆಟ್ ಹಾಕಿ ನಾವು ಯುಟಿಲೈಸ್ ಮಾಡಿದೀವಿ. ಫ್ಯೂಚರ್ ಟರ್ಮ್ಸ್ ಏನಿದೆ ಇವರು ಅದನ್ನ CG ಮುಖಾಂತರ ಎನ್ಹಾನ್ಸ್ ಮಾಡ್ಕೊಂಡು ಯುಟಿಲೈಸ್ ಮಾಡಿದ್ದಾರೆ. ಸೊ ಫ್ಯೂಚರ್ ಟರ್ಮ್ಸ್ ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ, ಇವ್ರು ಏನು ಟೈಮ್ ಟ್ರಾವೆಲ್ ಮಾಡ್ದ ಅನ್ನೋದ್ರಲ್ಲಿ ಬರುತ್ತೆ. ಬಟ್ ಎಕ್ಸಾಕ್ಟ್ ಸ್ಟೋರಿ ನಡೆಯೋದು ನಮ್ದೆಲ್ಲ ಈ ನಾವು ಸೆಟ್ಗಳು ಹಾಕೊಂಡು ಮಾಡಿದೀವಿ, ಇದರಲ್ಲೇ ನಮ್ದು ಎಕ್ಸಾಕ್ಟ್ ಸ್ಟೋರಿ ನಡೆಯೋದು. ಈ ಸ್ಟೋರಿ ಲೂಪ್ಸ್ ಅಲ್ಲಿ ನಿಮಗೆ ಇವರೆಲ್ಲ ಬಂದು ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ನಾವು ಇವ್ರದೆಲ್ಲ ಲೈವ್ ಲೊಕೇಶನ್ ಎಲ್ಲೂ ಶೂಟ್ ಮಾಡಿಲ್ಲ, ಇವ್ರದೆಲ್ಲ CG ಮೇಲೆ ಡಿಪೆಂಡ್ ಆಗಿ ಮಾಡಿದ್ದೀವಿ ಮೆಜಾರಿಟಿ. ಎಸ್ ಮ್ಯಾಮ್, ಉಲ್ಕೆಗಳ ರಾಣಿಯಾಗಿ ಕಾಣ್ತೀರಾ, ಬಟ್ ಇನ್ನು ನೆಗೆಟಿವ್ ಶೇಡ್, ಭೂಮಿನ ಟಾರ್ಗೆಟ್ ಮಾಡಿದಂತಹ ರಾಣಿಯಾಗಿ ಹೆಂಗಿರುತ್ತೆ ಅಂತ ಎಕ್ಸಾಕ್ಟ್ಲಿ ಅಂದರೆ ಲುಕ್ ವೈಸ್ ಏನಾದರೂ? ಅದು ಬಹಳ ಹೇಳ್ಬೋದಾ? ಹೇಳಿ. ಓಕೆ, ಅವಳು ಕ್ಯಾಪ್ಚರ್ ಆಗಿ ಬಿಟ್ಬಿಡ್ತಾಳೆ. ಸೊ ಅವಳ ಇಡೀ ಲೈಫ್ನ ಅವಳು ಎಷ್ಟೋ ವರ್ಷ ಆ ಕ್ಯಾಪ್ಟಿವಿಟಿ ಅಂದರೆ ಸೆರೆಮನೆಯಲ್ಲಿ ಇರ್ತಾಳೆ ಅವಳು. ಅಲ್ಲಿಂದ ಅವಳನ್ನು ಭೇಟಿಯಾಗಿ ಬರುವಂತಹ ಒಂದಷ್ಟು ಇನ್ಸಿಡೆಂಟ್ಗಳಿದ್ದಾವೆ. ಆ್ಯಂಡ್ ಅದು ಪಾತ್ರಕ್ಕೆ ಡಿಸೈನ್ ಮಾಡಿದ ಕಾಸ್ಟ್ಯೂಮ್ ಬಹಳ ವಿಚಿತ್ರವಾಗಿತ್ತು. ಕೂದಲಿರ್ಬೋದು, ಮುಖ ಇರ್ಬೋದು, ಇದಿರ್ಬೋದು, ಎಲ್ಲೂ ವಿಚಿತ್ರನೆ. ನಾನು ನಿಜವಾಗ್ಲೂ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದೀನಿ ಅಂದರೆ ಕಷ್ಟಪಟ್ಟಿದ್ದೀನಿ. ಹೌದು, ತಿನ್ನೋಂಗಿಲ್ಲ, ಉಣ್ಣೋಂಗಿಲ್ಲ, ಏನು ಮಾಡೋ ಹಂಗಿಲ್ಲ, ಬಹಳ ಅಂದ್ರೆ ನಿಜವಾಗ್ಲೂ ಕೆಲಸ ಕಿರಿಕಿರಿ ಆಗುವಷ್ಟರ ಮಟ್ಟಿಗೆ. ಯು ಕಾಂಟ್ ಯೂಸ್ ಯುವರ್ ಹ್ಯಾಂಡ್ಸ್. ಆ್ಯಕ್ಚುಲಿ ಮ್ಯಾಮ್ ಬಗ್ಗೆ ಏನು ಹೇಳ್ತೀನಿ. ಸೊ ಮ್ಯಾಮು ಅವ್ರ ಲೈಫ್ ಟೈಮಲ್ಲಿ ಮೋಸ್ಟ್ಲಿ ಮಾಂಸ ತಿಂದಿರಕ್ಕಿಲ್ಲ ಅವರು, ಮಾಂಸ ನಾನ್ ವೆಜ್ ಅಲ್ವಾ ಮ್ಯಾಮ್? ತಿಂದಿದ್ದೀರಾ? ಬಟ್ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಎಲ್ಲ ಫುಲ್ ಒಂಥರ ಕಾಸ್ಟ್ಯೂಮ್, ನಿಮ್ಮ ಮೂವಿ ನೋಡಿದ್ರೆ ಮತ್ತೆ ಗೊತ್ತಾಗ್ಬಿಡುತ್ತೆ, ಒಂಥರ ಗಲೀಜಿತ್ತು. ಮತ್ತು ಆ ಮಾಂಸನ ಕೆಳಗೆ ಹಾಕ್ತೀವಿ, ಆ ಮಾಂಸನ ಹಿಡ್ಕೊಂಡು ಗಪ ತಿಂತಾರೆ ಹಂಗೇನೆ. ಅಂದರೆ ಮಣ್ಣಿದೆ ಅದರಲ್ಲಿ. ಸೊ ಆ ಮಣ್ಣಿದ್ರೂ ಅವ್ರು ನೋಡ್ತಾ ಇಲ್ಲ, ಹಂಗೆ ತಿಂತಾ ಇದ್ದಾರೆ. ಸೊ ಅವ್ರ ಡೆಡಿಕೇಶನ್ ಅದನ್ನ ಗುರ್ಸುತ್ತೆ. ಬಟ್ ನಾನು ತುಂಬ ತಿನ್ನೋಳಲ್ಲ, ಆದರೂ ಅಲ್ಲಿ ತಿನ್ನಲೇಬೇಕಾಗಿತ್ತು. ಸೊ ಇಟ್ ವಾಸ್ ತುಂಬ. ಮತ್ತು ಬಿದ್ದು ಎದ್ದು ಮಾಡಿದ ಜಾಗಗಳೆಲ್ಲ ಇರ್ಬೋದು, ಏನಂತೀವಿ ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲಿ. ಮತ್ತು ಯಾರು ಕಾಣಿಸ್ತಾನೂ ಇರಲಿಲ್ಲ ನನಗೆ, ನನ್ನ ಪಾತ್ರ, ನನ್ನ ಇದು ಅಷ್ಟೇ. ಅದರ ಜೊತೆಯಲ್ಲಿ ವಿಚಿತ್ರವಾದ ಸ್ವರ ಬೇರೆ, ಗೊತ್ತಿಲ್ಲ ಇಫೆಕ್ಟ್ ಹೇಗಿರುತ್ತೋ ನೋಡಬೇಕು. ಹೆವಿ ಇತ್ತು, ತುಂಬ ಹೆವಿ ಇತ್ತು. ಓಕೆ ಸರ್, ಬಬ್ಲು ಪೃಥ್ವಿರಾಜ್ ಸರ್ ಕ್ಯಾರೆಕ್ಟರ್, ಅದು ಇದರಲ್ಲೂ ಎಕ್ಸಾಕ್ಟ್ಲಿ ಅದು ಒಂಥರ ಅನಿಮಲ್ ರೆಫರೆನ್ಸ್ ಇದ್ದಂಗೆ ಇತ್ತು ಇದರಲ್ಲಿ. ಅವರು ಅದು ಮಾಸ್ಕ್ ಅದರಲ್ಲೂ ಹಾಕಿರ್ತಾರೆ, ಅದೇ ಥರದ್ದು ಕಾಸ್ಟ್ಯೂಮ್ಸು, ಆಲ್ಮೋಸ್ಟ್ ಅದೇ ಥರದ್ದೇ ಕ್ಯಾರೆಕ್ಟರೈಸೇಷನ್ ಥರ ಇರುತ್ತೆ ಅಂತ ಕಾಣಿಸ್ತು ಅವ್ರದ್ದು. ಸೊ ಆ್ಯಕ್ಚುಲಿ ಇನ್ನೂ ಅನಿಮಲ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಶೂಟ್ ಮಾಡಿದ್ರೆ. ಹೌದಾ? ಓಕೆ. ಸೊ ಹೇಳಕ್ ಬಂದೆ ನಾನು, ಅವ್ರು ಹೇಳಿದ್ರು. ಸೊ ನಾವು ಫಸ್ಟ್ ಅದನ್ನು ಡಿಸೈನ್ ಮಾಡಿ ಒಂದಿಷ್ಟು ಮಾಸ್ಕ್ಗಳನ್ನ ರೆಡಿ ಮಾಡಿದ್ವಿ. ಮಾಸ್ಕ್ಗಳಿಗೂ ತುಂಬ ಟೈಮ್ ತೊಗೊಳ್ತು, ಒಂದು 3-4 ಮಾಸ್ಕ್ಗಳು ಸರಿ ಬರಲಿಲ್ಲ. ಅದಾದ ನಂತರ ಲಾಸ್ಟ್ ಮಾಸ್ಕಿಗೆ ಟ್ರಯಲ್ ಮಾಡಿದಾಗ ತುಂಬ ಚೆನ್ನಾಗಿ ಬಂತು, ಎಲ್ಲ ಮಾಡ್ತಾರಲ್ಲ ಮೋಲ್ಡ್ ಇದು ಮಾಡಿ ಫೇಸಿಗೆ. ಸೊ ಅದರಿಂದ ಬಂತು. ಅದಾದ ನಂತರ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿ ಅವ್ರಿಗೆ ಸೆಟ್ ಮಾಡಿದ್ವಿ. ಅದಾದಮೇಲೆ ನಾವು ರಿಹರ್ಸಲ್ ಮೀನ್ಸ್ 1 ಡೇ ಬಿಫೋರ್ ಬಂದು ರಿಹರ್ಸಲ್ ಮಾಡಿದ್ವಿ. ಸೊ ಆಗ ಅದು ನಾವೇ ಫಸ್ಟ್ ಹೇಳಿದ್ವಿ ಈ ಥರ ಮಾಸ್ಕ್ ಹಿಂಗೆ ಇದು ಮಾಡಬೇಕಂತ. ಸೊ ನಮ್ಮಿಂದ ಸ್ಟಾರ್ಟ್ ಆಗಿದ್ದು. ಅವ್ರು ಇದನ್ನೇ ಅಲ್ಲಿ ಇದು ಮಾಡಿದ್ದಾರೆ, ಟ್ರಯಲ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಇನ್ನೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ ಅವರು. ಓಕೆ ಓಕೆ, ಫಸ್ಟ್ ಇಲ್ಲೇ ಆಗಿದ್ದು ಅಂತ. ಫಸ್ಟ್ ಇಲ್ಲೇ ಆಗಿದ್ದು. ಅವ್ರ ರೆಫರೆನ್ಸ್ ಸಂದೀಪ್ ರೆಡ್ಡಿ ಬಂಗ ಅವ್ರು ಹೊರಗೆ ಹೋಗಿದೆ ಮೋಸ್ಟ್ಲಿ. ಅದೇ ನಮ್ಮ ಡೈರೆಕ್ಟರ್ದು ತುಂಬ ಯೂನಿಕ್ ಎಲ್ಲಾದ್ರೂ, ಎಸ್ಪೆಷಲಿ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಇವ್ರು ಎಂಟೈರ್ ಸಿನಿಮಾ ಕಾಸ್ಟ್ಯೂಮ್ ರೆಡಿ ಮಾಡಿದ್ದಿರದೆ ಒಂದು ದೊಡ್ಡ ಹಿಸ್ಟ್ರಿ ಇದೆ ಆಕ್ಚುಲಿ. ಸಿನ್ಸ್ ವಿ ಆರ್ ನಾಟ್ ರೀಚಬಲ್ ಟು ಆಡಿಯನ್ಸ್, ನಮ್ಗೆ ಅದನ್ನೇನು ಹೇಳ್ಕೊಳಕ್ ಆಗ್ತಿಲ್ಲ. ಬಿಟ್ರೆ ಇವ್ರು ಕಾಸ್ಟ್ಯೂಮ್ ಕ್ರಿಯೇಟ್ ಮಾಡಿದ ಒಂದು ದೊಡ್ಡ ಹಿಸ್ಟ್ರಿ ಇದೆ ಸಿನಿಮಾಲಿ. ಅಲ್ಲಿಂದ ಇಲ್ಲಿಂದ ತಂದು ಒಂದು 4 ಕಾಸ್ಟ್ಯೂಮ್ ಸೇರಿಸಿ ಒಂದು ಜಾಕೆಟ್ ಮಾಡ್ತಾರೆ ಇವರು. ಇವರೇ ಕಾಸ್ಟ್ಯೂಮ್ ಡಿಸೈನರ್ ಲೆಕ್ಕಾಚಾರಕ್ಕೆ ಸಿನಿಮಾಗೆ ಆಲ್ಮೋಸ್ಟ್. ಸೊ ಅಲ್ಲಿ ಇಲ್ಲಿ ಕಿತ್ತೋದು, ಇಲ್ಲಿ ಕಿತ್ತೋದು, ಅಲ್ಲಿ ಕಿತ್ತೋದು. ಬಟ್ ಅದನ್ನ ಎಂಡ್ ಆಫ್ ದ ಡೇ ಆನ್ ಸ್ಕ್ರೀನ್ ತಂದಾಗ ನಮ್ಗೆಲ್ಲ ಹಿಂದೆ ನೋಡಿದಾಗ ಅದೇನೋ ಅನ್ಸೋದು. ಆನ್ ಸ್ಕ್ರೀನ್ ಅದು ಶೂಟಿಂಗ್ ಅಲ್ಲ, ನಾ ಫಸ್ಟ್ ಈ ಕಾಸ್ಟ್ಯೂಮ್ ಚೆನ್ನಾಗಿದೆ, ವಿಚಿತ್ರವಾಗಿದೆ, ಇಟ್ಸ್ ಗುಡ್ ಅಂತ ಹೇಳಿ ನಾವು ಅವ್ರನ್ನ ಕೊಂಬು ಕೊಡ್ತಾ ಇದ್ವಿ. ಗುಡ್ ಸೂರ್ಯ, ಚೆನ್ನಾಗಿದೆ ಇದು ಅಂತ. ಎಂಟೈರ್ ಸಿನಿಮಾನೇ ಹಂಗೆ ಬಂದಿದೆ ಸರ್. ನಿಮ್ಗೆಲ್ಲೂ ನಾವೇನೋ ಎಕ್ಸ್ಟ್ರಾಡಿನರಿ ಮಾಡಿಬಿಟ್ಟಿದೀವಿ, ವಾವ್ ಮಾಡಿಬಿಟ್ಟಿದೀವಿ, ಬಂದ್ಬಿಡಿ ನೋಡ್ಬಿಡಿ, ಅದೇನೂ ಇಲ್ಲ ಆ್ಯಕ್ಚುಲಿ ಫ್ಯಾಕ್ಟ್.
ಯೂನಿಕ್ ಆಗಿ ಏನೋ ಟ್ರೈ ಮಾಡಿದೀವಿ ಅಷ್ಟೇ. ಸಿನ್ಸ್ ವಿ ಆರ್ ಆಲ್ ಸಿನಿಮಾ ಗೈಸ್, ನಾವು ಏನೋ ಒಂದು ಯೂನಿಕ್ ಆಗಿ ಟ್ರೈ ಮಾಡೋಣ ಅನ್ನೋದನ್ನ ಮಾಡಿದೀವಿ. ಎಲ್ಲರೂ ಒಂದು ಪ್ಯಾಟರ್ನ್ ಅಲ್ಲಿ ಇದ್ರು, ಓಕೆ ನಾವು ಒಂದು ಚೇಂಜ್ ಆಫ್ ಪ್ಯಾಟರ್ನ್ ಟ್ರೈ ಮಾಡೋಣ ಅನ್ನೋ ಟೈಮಲ್ಲಿ ಚೇಂಜ್ ಏನೂ ಇಲ್ಲ, ನೀವು ಏನೂ ಸಿಗಲ್ಲ ಹೇಳೋ ಹಾಗೆ. ನಿಮ್ಗೆ ನೋಡಿದಾಗ ನಾರ್ಮಲ್ ಸಿನಿಮಾಗಳಲ್ಲಿ ಇರುವಂಥದ್ದು ಏನೂ ಸಿಗಲ್ಲ, ದಟ್ಸ್ ಫಾರ್ ಶೂರ್. ಸೊ ಎಕ್ಸಾಂಪಲ್, ಈಗ ಒಂದು ಸಿಚುವೇಶನ್ಸ್ ಎಲ್ಲೋ ನಡೆದಿರುತ್ತೆ, ನೀವು ಒಂದು ನ್ಯೂಸಲ್ಲಿ ಏನೋ ಬರುತ್ತೆ, ಓ ಈ ಥರನೂ ಆಗಿತ್ತಾ, ಈ ಥರ ಆಗಲ್ಲ ಅಂತ ಆ ಥರ ಕೇಳ್ತಿರಲ್ಲ. ಸೊ ಆ ಥರ ಏಕಾಏಕಿ ಕೋವಿಡ್ ಬಂದಿದ ತಕ್ಷಣ ನಾವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಿ, ಅವತ್ತವರೆಗೂ ಸ್ಯಾನಿಟೈಸರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಂಗೆ ಈ ಸಿನಿಮಾನು ಒಂದು ಸಡನ್ ಆಗಿ ಏನೋ ಬಂದ್ಬಿಡ್ತಲ್ಲ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಸೊ ಆ ಪ್ಯಾಟರ್ನಲ್ಲಿ ನಾವು ಮಾಡಿದ್ವಿ. ಆ್ಯಂಡ್ ನಮ್ಮಲ್ಲಿ ಎಷ್ಟೊಂದು ಜನ ಇದ್ದಾರೆ ಸರ್ ಟೆಕ್ನಿಷಿಯನ್ಸ್. ಇನ್ಫ್ಯಾಕ್ಟ್ ನಾವು ಇದಕ್ಕಿಂತ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಅದು ಕ್ಯಾಪ್ಟನ್ ಆಫ್ ದ ಶಿಪ್ ಇಂಪಾರ್ಟೆಂಟ್ ಆಗ್ತಾನೆ. ಇಲ್ಲಿ ಡೈರೆಕ್ಟರ್ಗೆ ಆ ಥಾಟ್ ಇತ್ತು, ನಾವೆಲ್ಲರೂ ಸೇರ್ಕೊಂಡು ಅದನ್ನು ಡೆಲಿಬ್ರೇಟ್ ಮಾಡಿ ಈಚೆಗೆ ತೆಗೆದ್ವಿ. ಸೊ ಡೈರೆಕ್ಟರ್ಗೆ ಆ ಥಾಟ್ ಇಲ್ಲ ಅಂದಾಗ ನಾನು ಯಾರು ಕೆಪಾಬಿಲಿಟಿ ಇದ್ರೂ ನಾವು ಯಾರು ಅದಕ್ಕೆ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ಅದೇ ಕ್ಯಾಪ್ಟನ್ಸ್ ಚೆನ್ನಾಗಾದರೆ ಮೇ ಬಿ ಇನ್ನೊಂದಷ್ಟು ಸಿನಿಮಾಗಳನ್ನ ತೆಗಿಬಹುದು, ಈ ಥರದ್ದು ಟ್ರೈ ಮಾಡ್ಬೋದು. ಸರ್ ಪ್ರೀಕ್ವೆಲ್ ಸೀಕ್ವೆಲ್ ಆಗಲೇ ರೆಡಿ ಆಗಿದೆಯಾ ಅದು? ಆ್ಯಕ್ಚುಲಿ ಪ್ರಿಕ್ವೆಲ್ ಸಿಕ್ವೆಲ್ ಅಂತ ನಾವು 4-5 ಇಯರ್ಸಿಂದನೇ ಪ್ಲಾನಿಂಗ್ ಮಾಡಿದ್ದು. ಈಗ ಜಾಸ್ತಿ ಬರ್ತಾ ಇದೆ, ಬಟ್ ಇವಾಗ ಒಂಥರ ಕಾಮಿಡಿ ಆಗಿಬಿಟ್ಟಿದೆ ಅದು. ಸೊ ಹಾಗಾಗಿ ಫಸ್ಟ್ ಇದಾಗಲಿ, ಬಟ್ ಇದೆ ಥಾಟ್ ಪ್ರಾಸೆಸ್ ತುಂಬ ಅವ್ರ ಸ್ಟೋರಿಲಿ. ಅದಕ್ಕೆ ನೀವು ಹೇಳಿ ಡೈಮೆನ್ಷನ್ಸ್ ತುಂಬ ಇದೆ. ಅದು ರಿಕ್ವೆಲಲ್ಲೂ ತೊಗೊಂಡು ಹೋಗ್ಬೋದು, ಸೀಕ್ವೆಲ್ಗೂ ಹೋಗ್ಬೋದು, ಪಾಸಿಬಿಲಿಟೀಸ್ ತುಂಬ ತುಂಬ ಇದೆ. ಹಾಗಾಗಿ ಇಟ್ಸ್ ಓಪನ್. ಚೆನ್ನಾಗಾಯಿತು, ಗೆಲ್ತು, ಖಂಡಿತ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಟ್ರೈಲರ್ಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಮ್ಯಾಮ್, ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅಂದರೆ ಹೊಸತನ ಅಂತೂ ಡೆಫಿನೆಟ್ಲಿ ಕಾಣ್ತಿದೆ ಸಿನಿಮಾದಲ್ಲಿ, ಆಡಿಯನ್ಸ್ಗೆ ನೀವೇ ಏನು ಹೇಳ್ತೀರಾ ಅಂತ? ಒಂದು ತಂಡ, ಒಂದಷ್ಟು ಬಹಳ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸು, ರಿಟೈರ್ಡ್ ರಾಜೇಂದ್ರನ್ ಇದ್ದಾರೆ, ಗೋಪಿಚಂದ್, ವಿನಯ್, ಲಾಲ್ ಚಂದ್ ಆ್ಯಂಡ್ ನಮ್ಮ ಸರೋವರ್, ಎಲ್ಲರೂ ಸೇರಿ ಭಾಳ ಒದ್ದಾಡಿದ್ರು. ಎಲ್ಲರೂ ಭಾಳ ಕಷ್ಟಪಟ್ಟು ಒಂದು ಯಂಗ್ ಬ್ಲಡ್, ಯಂಗ್ ಟೆಕ್ನಿಷಿಯನ್ಸು ಎಲ್ಲ ಸೇರಿ ಹೊಸತು ಏನೋ ಕೊಡಬೇಕು. ನಾವು ಯಾವಾಗಲೂ ಹೇಳ್ತೀವಿ, ಇದೊಂಥರ ಏನಂತಾರೆ, ನಾವು ಕ್ಲೀಶೆ ಆಗಿಬಿಡ್ತೀವಿ, ಹೊಸತನ್ನು ಕೊಡ್ತಾ ಇದ್ದೀವಿ, ಹೊಸತನ್ನು ಇದು ಒಂದು ವಿಚಿತ್ರವಾದ ಹೊಸತನ ಇದೆ ಇದರಲ್ಲಿ. ನಾನು ಆ ವಿಚಿತ್ರ ಪದ ಬಳಸ್ತೀನಿ. ನಾನು ವಿಚಿತ್ರವಾದ ಹೊಸತನ ಇದೆ, ನಿಮ್ಗೆ ಅರ್ಥ ಆಗ್ಬೋದು, ಆಗದಿನಿರ್ಬೋದು. ಅಲ್ಲೆಲ್ಲೋ ಒಂದು ಕಡೆ ಅದಕ್ಕೆ ಬೇಕಾದ ಲಾಜಿಕ್ ಇನ್ನೆಲ್ಲೋ ಸಿಗುತ್ತೆ. ಅದೊಂದು ದಟ್ಸ್ ಫಾರ್ ಶೂರ್, ಲಾಜಿಕ್ ಸಿಗುತ್ತೆ. ಸೊ ಈ ಸಿನಿಮಾ ನೋಡಿದಾಗ ಇದು ಬೇರೆ ಸಿನಿಮಾಗಳು ಹಾಗೆ ಇಲ್ಲವೇ ಇಲ್ಲ ಅಂತ ನೀವು ಭಾಳ ಆರಾಮಾಗಿ ಒಪ್ಕೋತೀರ ಇದನ್ನು. ನಮ್ಮ ಕಾರ್ತಿಕ್ ಶರ್ಮಾ ಅವರ ಸಿನಿಮಾಟೋಗ್ರಫಿ ತುಂಬ ಬರೋ ಹಾಗಿದೆ. ನಾವು ಎಷ್ಟೋ ಸಲ ಆ್ಯಕ್ಟಿಂಗ್ ನನ್ನ ಕೆಲಸ ನಾನು ಬೈತೀನಿ, ನಾನು ಇದೊಂದು ಚೂರು ಚೆನ್ನಾಗಿ ಬರ್ಬೋದಿತ್ತು ಅಂತ ಏನೋ ಒಂದೊಂದು ಹೇಳ್ಬೋದು. ಬಟ್ ನನಗೆ ಕಾರ್ತಿಕ್ ಸಿನಿಮಾಟೋಗ್ರಫಿ ನೋಡಿದಾಗ ಮೈಂಡ್ ಬ್ಲೋಯಿಂಗ್, ಅದ್ಭುತ, ಪೀಸ್ ಎಲ್ಲೂ ಇದೆ ಅದರಲ್ಲಿ. ಆ ಇಡೀ ಆ ಕಲರ್ ಇದರಲ್ಲೇ ಒಂದು ರೀತಿಯ ಸೊಲೇಸ್ ಅಂತ ಏನಂತ ಒಂಥರ ಒಳಗಡೆ ಆತ್ಮದ ಶಾಂತಿ ಇದ್ದ ಹಾಗೆ ಅದರಲ್ಲಿ ಕಥೆ ಇದೆ. ಬಟ್ ಕಾಡಿನ ಒಂದು ಶಾಂತಿ ಇದೆಯಲ್ಲ, ಅದು ಕಾಣುತ್ತೆ ಅಲ್ಲಿ. ಆ್ಯಂಡ್ ನಮ್ಮ ಸೂರ್ಯ ಚಿತ್ರವಾಗಿ ಎಲ್ಲ ಕಡೆಯಲ್ಲೇ ಈಸ್ ವೆರಿ ಕ್ರಿಯೇಟಿವ್. ಓಕೆ, ಸೊ ಹಾಗಾಗಿ ಆ ಥರದ್ದಿದೆ. ನಾನು ಸ್ವಲ್ಪ ಲಿಬರ್ಟಿ ತಗೊಂಡಿದ್ದೀನಿ ಕೆಲಸ. ಸೂರ್ಯ ನನಗೆ ಈ ಡೈಲಾಗ್ ಇಷ್ಟ ಆಗಿಲ್ಲ, ಬೇಡ ಇದು ಅದು ಜಗಳ ಅಂದರೆ ಭಯಾನಕ ಜಗಳ ಆಡ್ತೀನಿ ಕೆಲವು ಸಲ. ನಾನು ಸೂರ್ಯ ಪ್ಲೀಸ್ ನನ್ನ ಬಿಟ್ಬಿಡು, ನೀನು ಇದು ಬೇರೆ ಥರ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು. ಹಾಗೇ ಇದೆಲ್ಲ ಈ ಗುದ್ದಾಟಗಳ ಜೊತೆಯಲ್ಲಿ ಅದೊಂಥರ ಅದಕ್ಕೊಂದು ರೀತಿಯ ಒಂದು ವೆಯ್ಟ್, ಆ ಪಾತ್ರಕ್ಕೊಂದು ವೆಯ್ಟ್ ಕೊಡೋದಕ್ಕಂತೂ ನಾನು ಕಷ್ಟಪಟ್ಟಿದ್ದೀನಿ. ಸೊ ಹಾಗಾಗಿ ಆ ಇಡೀ ಸಿನಿಮಾ ನಟರು ಮೇಜರ್ ರೋಲಲ್ಲಿ ಸರೋವರ್ ಮತ್ತು ಸೌಂದರ್ಯ ಇದ್ದಾರೆ, ಆ್ಯಂಡ್ ಪ್ರಣಯ ಮೂರ್ತಿ ಅವರಿದ್ದಾರೆ, ಆ್ಯಂಡ್ ನಮ್ಮ ಯಾರು ಬಬ್ಲು ಪೃಥ್ವಿರಾಜ್ ಅವರಿದ್ದಾರೆ. ಒಂದು ಈ ಗ್ಯಾಂಗ್ ಒಂದು ಕಡೆ ಆದರೆ ಇನ್ನು ಎಲ್ಲ ಫ್ರೆಷರ್ಸ್. ಸೊ ಅವರೆಲ್ಲರ ಜೊತೆಯಲ್ಲಿ ಬಹುಶಃ ಅದು ಮಜಾ ಕೊಡ್ಬೋದು. ಹಿಂಗೆ ಇರ್ತಿರ್ತಾರೆ ಇಡೀ ಅವರ ಆ್ಯಕ್ಟಿಂಗ್ನ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಆ ವ್ಯತ್ಯಾಸ ಕಾಣುತ್ತೆ. ಸಿನಿಮಾಗಳೇ ನಿಂತ್ಕೊಳ್ಳೋಕ್ಕೆ ಕಷ್ಟ ಈಗ. ಸೊ ನಾವೆಲ್ಲರೂ ಸ್ಟಾರ್ಗಳು ಅಥವಾ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ಸ್ ಬಂದಾಗ ಮಾತ್ರ ನಮ್ಮ ಜನ ಕಷ್ಟಪಟ್ಟು ಎದ್ಕೊಂಡು ಥಿಯೇಟ್ರಿಗೆ ಹೋಗ್ತೀವಿ ನಾವು. ನಂದು ಒಂದೇ ರಿಕ್ವೆಸ್ಟು, ಪ್ಲೀಸ್ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನ OTTಲಿ ನೋಡಿ. ಇದೊಂಥರ ಸ್ಲೋಗನ್ ಮಾಡ್ಕೊಂಬಿಡೋಣ. ಕಷ್ಟ ಅನಿಸುಕ ನಾನು ಮಾಡ್ತೀನಿ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಮಾಡ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಅದು ನೋಡೋಕ್ಕೇ ಆಗಿಲ್ಲ ಅಂತ ಯಾವುದೋ ಒಂದು ತೆಲುಗು ಸಿನಿಮಾದ ಬಗ್ಗೆ ಹೇಳಿದರೆ OTTಲಿ ನೋಡೋಣ. ಕನ್ನಡ ಸಿನಿಮಾ ಕಷ್ಟ ಅನಿಸ್ಕೊಂಡು ರಾತ್ರಿ 10 ಗಂಟೆ ಆದರೂ ಪರವಾಗಿಲ್ಲ, ಟೈಮ್ ಇಲ್ಲರೂ ಪರವಾಗಿಲ್ಲ, ಹೋಗಿ ಥಿಯೇಟ್ರಲ್ಲೇ ನೋಡೋಣ ಅಂತ. ಹೀಗೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ, ಬೇರೆ ಭಾಷೆಯವರಿಗೆ ಅವರ ಸಿನಿಮಾಗಳ ಮೇಲೆ ಅಭಿಮಾನ ಇದೆ, ನಮಗೆ ಆ ಅಭಿಮಾನ ಕಮ್ಮಿ ಆಗ್ತಾ ಇದೆ. ನಾವು ಬೇರೆ ಭಾಷೆಯ ಸಿನಿಮಾಗಳನ್ನ ಎಷ್ಟು ಪ್ರೀತಿಯಿಂದ ಆವರಿಸಿ ಅಕ್ಕೋತೀವಿ ಅಂದರೆ
ಅದರ ಒಂದು ಕಾಲು ಭಾಗದಷ್ಟು ಪ್ರೀತಿ ನಮ್ಮ ಹೊಸ ಸಿನಿಮಾ ಹುಡುಗರಿಗೆ ಕೊಟ್ಟರೆ ನಾವು ಎಲ್ಲಾದರೂ ಹೊಸ ಡೈರೆಕ್ಟರ್ಸು, ಹೊಸ ಆ್ಯಕ್ಟರ್ಸು, ಹೊಸ ಟೆಕ್ನಿಷಿಯನ್ಸ್ ನಿಮ್ಮ ಕಣ್ಮುಂದೆ ಬರೋಕ್ಕೆ ಸಾಧ್ಯ. ಪ್ಲೀಸ್ ಬೇರೆ ಭಾಷೆಗಳನ್ನ ಅವರು ನಮಗಿಂತ ಬುದ್ಧಿವಂತರು, ನಮಗಿಂತ ತುಂಬ ಚೆನ್ನಾಗಿ ಸಿನಿಮಾಗಳನ್ನು ಮಾಡ್ತಾರೆ, ಓಕೆ, ಅದು ಡಿಫ್ರೆಂಟ್. ಬಟ್ ನಮ್ಮ ಹುಡುಗರಿಗೆ ನಾವು ಅವಕಾಶ ಕೊಟ್ಟರೆ ತಾನೇ ಅವ್ರು ಏನು ಅಂತ ಅವ್ರು ತೋರಿಸೋಕ್ಕೆ ಸಾಧ್ಯ ಆಗೋದು. ಪ್ಲೀಸ್ ಎಲ್ಲರೂ ಒಂದು ರಿಕ್ವೆಸ್ಟು, ಕನ್ನಡ ಸಿನಿಮಾಗಳನ್ನ ಕಷ್ಟಪಟ್ಟಾದರೂ ಸರಿ, ಇಷ್ಟಪಟ್ಟಾದರೂ ಸರಿ ಥಿಯೇಟ್ರಲ್ಲಿ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನ OTT ನೋಡಿ, ಜೈ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಸೂರ್ಯ ಸರ್ ಏನು ಹೇಳ್ತೀರಾ ನೀವು ಸಿನಿಮಾ ಬಗ್ಗೆ? ಸೊ ಇನ್ನೊಂದು ಏನಂದರೆ ಉಷಾ ಭಂಡಾರಿ ಮ್ಯಾಮ್ ಅವ್ರದ್ದು ಆಗ್ತಾನೆ ಒಂದು ಗಂಟ್ಲು ಆಪ್ರೇಷನ್ ಏನಾಗಿತ್ತು. ಸೊ ನೆಗೆಟಿವ್ ಎನರ್ಜಿ ರೋಲ್ ಅಲ್ಲ, ಜಾಸ್ತಿ ಕಿರ್ಚಾಡೋದು ಅರ್ಚಾಡೋದು. ಸೊ ಅದರಲ್ಲೇ ಅವ್ರ ಪಾಪ ಆಗದಿದ್ರು ತುಂಬ ಕಿರ್ಚಾಡೋದು, ತುಂಬ ಇದು ಮಾಡೋದು, ಅಲ್ಲೂ ಮಾಡಿದರು, ಆದಮೇಲೆ ಡಬ್ಬಿಂಗಲ್ಲೂ ಮಾಡಿದರು ನೋಡಿ. ಅಂಥ ಒಂದು ಪರ್ಫಾರ್ಮರು. ಈ ಸಲ ಡಬ್ಬಿಂಗ್ ಮುಗಿಸ್ಕೊಂಡು ಗಂಟ್ಲು ಉದಿಸ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ ನಾನು, 2 ದಿನ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಹಾಗಿತ್ತು ಅದು. ನೈಸ್. ಸೊ ಇದೇ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ DOP ಕಾರ್ತಿಕ್ ಶರ್ಮಾ ಅವರ ಬ್ಯೂಟಿಫುಲ್ ಒಂದು ಸಿನಿ ಫೋಟೋಗ್ರಫಿ, ಕಣ್ಮನ ತಣಿಸುವ ಆ ಥರ ಫ್ಯಾಂಟಸಿ ಲೋಕನ ನೋಡ್ಬೋದು. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. CGI ಮತ್ತು ನಮ್ಮ ತೇಜಸ್ಸು ಮತ್ತು ಟೀಮ್ ಮಾಡಿರೋದು ಅದೊಂದು CGI ಹೊಸ ಫ್ಯಾಂಟಸಿ ಲೋಕನ ನೋಡ್ಬೋದು. ಮತ್ತು ಸ್ವಾಮಿನಾಥನ್ ಆರ್ಕೆ ಮಾಡಿರೋ ಮ್ಯೂಸಿಕಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು, ಅದನ್ನು ನೀವು ಅನುಭವ ಮಾಡ್ಬೋದು. ಸೊ ನೈಸ್. ಕಾರ್ತಿಕ್ ಸರ್, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಸರ್ ಅದೇ ಏನಂದರೆ ನೀವು ಏನಾರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಥಿಯೇಟ್ರಿಗೆ ಬರಬೇಡಿ ಅಷ್ಟೇ. ಅಂದರೆ ನನ್ನ ಒಂದು ಇದೇನಂತ ಹೇಳಿದ್ರೆ, ಸಿನ್ಸ್ ನಾನು ಸಿನಿಮಾ ಮೇಕರ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಂದ್ರೆ ಆಬ್ವಿಯಸ್ಲಿ ಅದು ಹರ್ಟ್ ಆಗೇ ಆಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಬರ್ಬೇಡಿ. ನಾನು ಹೇಳೋದು ಫುಲ್ ಝೀರೋ ಆಗಿ ಬನ್ನಿ. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಸಂಸಾರನೇ ಮಾಡ್ತಾರಂತೆ, ಒಂದು ಸಿನಿಮಾ ನೋಡೋದ್ರಲ್ಲಿ ಏನು ದೊಡ್ಡ ವಿಷಯ. ಸೊ ನೀವು ಬನ್ನಿ, ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೇಳಿ, ನಾವು ಇನ್ನೊಂದು ಸಿನಿಮಾ ಮಾಡೇ ಮಾಡ್ತೀವಿ, ಓಡೋಗಲ್ಲ. ಸೊ ಇನ್ನೊಂದು ಸಿನಿಮಾ ಮಾಡಿದಾಗ ಇನ್ನೂ ಬೆಟರ್ ಆಗಿ ಕೊಡ್ತೀವಿ. ಯಾರನ್ನ ನಮ್ಗೆ ರಿವ್ಯೂಸ್ ಕೊಟ್ರೆ ನಮ್ಗೆ ಅರ್ಥ ಆಗೋದು, ಆ್ಯಂಡ್ ವಿ ಆರ್ ನಾಟ್ ಅಲ್ಟಿಮೇಟ್. ನೀವು ಯಾರನ್ನ ಆಡಿಯನ್ಸ್ ಬಂದು ನೀವು ಒಂದು 4 ಜನ ಮೈಕ್ ಮುಂದೆ ಆ್ಯಂಡ್ ಥ್ರೂ ಯು ಪೀಪಲ್ ನಮ್ಗೆ ಅದು ಗೊತ್ತಾಗುತ್ತೆ. ಇವನ್ ಹೇಳ್ತಾ ಇದ್ದಾನೆ ಚೆನ್ನಾಗಿಲ್ಲ, ಇಲ್ಲ ಇವ್ನು ಡಬ್ಬಾ ಥರ ಇದೆ ಅಂತ ಕೆಲವೊಬ್ಬರೇ ವೇಸ್ಟ್ ನಾನು ಬಂದಿದ್ದು ಅಂತಾರೆ. ಇಂಥದ್ದೆಲ್ಲ ನಮ್ಗೆ ಕೇಳಿಸ್ಕೊಂಡಾಗ ಹೌದಪ್ಪ, ಹೌದು ನಾವೇನೋ ಕೆಡ್ದಾಗ ಮಾಡಿದ್ದೀವಿ, ಏನು ಇಂಪ್ರೂವೈಸ್ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾಲ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಬಂದು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ನಾವೇನು ಮಾಡಿದ್ದೀವಿ ಅಂತ, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೋಡಿದ್ರಿ ಅಂತ. ಬಂದು ನೋಡಿ ಆಮೇಲೆ ಜಡ್ಜ್ಮೆಂಟ್ ಕೊಡಿ. ನೋಡಿದಿರೇ ನಾವು ಬಿಡು ಕನ್ನಡದವ್ರು ಏನು ಮಾಡಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನ್ಗೆ ಬಂದ್ಬಿಟ್ಟಿದ್ದಾರೆ. ಯೂಶಲಿ ನಮ್ಮ ಆಡಿಯನ್ಸ್ ಹಂಗೆ ಆಗೋದು, ಯಾರ್ದೋ ಒಂದು ಸಿನಿಮಾ ಬಂದು ಬೆಟ್ ಹಾಕಿ ಇವ್ರು ಏನು ಮಾಡಿರ್ತಾರೆ ನನಗೆ ಗೊತ್ತಿಲ್ವಾ ಅಂದ್ಬಿಡ್ತಾರೆ. ಸೊ ಆ ಪರ್ಸೆಪ್ಷನ್ ರಾಂಗ್ ಆಗೋಗುತ್ತೆ. ನೀವು ಬಂದು ಒಂದು ಸತಿ ನೋಡಿ ಆಮೇಲೆ ನೀವು ರಿವ್ಯೂಸ್ ಕೊಟ್ಟರೆ ಮಾಡಬೇಕಾ ಬೇಡವಾ ಅಂತ ನಾವು ನೆಕ್ಸ್ಟ್ ಡಿಸೈಡ್ ಮಾಡ್ಕೊತೀವಿ. ಸೊ ಇಷ್ಟು ಹೇಳ್ತೀನಿ ಅಷ್ಟೇ. ಒಂದು ಹೊಸ ರೀತಿಯ ಪ್ರಯತ್ನ, ಒಂದು ಹೊಸ ಪ್ರಪಂಚವನ್ನು ಕಟ್ಕೊಟ್ಟಿದ್ದೀರಾ. ಇದೇ ಫೆಬ್ರವರಿ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ದೊಡ್ಡ ಮಟ್ಟದ ಸಕ್ಸಸ್ ನಿಮ್ಮ ಇಡೀ ತಂಡಕ್ಕೆ ಸಿಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.